ಏನಿದು ಎರಡು ಥರ ಉಂಟು ಅಂತ ಆಶ್ಚರ್ಯವಾ? ಏನು ಗೊತ್ತಾ, ಅರಸಿನೆಲೆಯ ಗಟ್ಟಿಗೆ ಯೂಶ್ವಲಿ ಹೂರಣ ಸ್ವೀಟಿದು ಮಾಡೋದಲ್ವಾ, ಆದರೆ ನಾನು ಈ ಸಲ ಖಾರದ್ದು ಮಾಡಿದ್ದೆ. ಒಂದು ಸ್ವೀಟಿದು ಒಂದು ಖಾರದ್ದು, ತಿನ್ಲಿಕ್ಕೆ ಒಳ್ಳೆದಾಗ್ತದೆ. ಖಾರದ ಹೂರಣ ಈ ಬಂಬೆಯಿಂದ ಮಾಡಿದ್ದು. ಕಟ್ ಮಾಡಿದ ಬಂಬೆ ಬೇಗ ಕಪ್ಪಾಗ್ತದಲ್ವಾ, ಅದಕ್ಕೆ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರು ಮಿಕ್ಸ್ ಮಾಡಿಟ್ರೆ ಕಪ್ಪಾಗೋದಿಲ್ಲ. ಆಗ ಪಲ್ಯ ಸಹ ರುಚಿ ಆಗ್ತದೆ. ನಮ್ಮಮ್ಮ ಹೇಳ್ತಿದ್ರು, ಬಂಬೆ ತಿಂದರೆ ಭಾರಿ ಒಳ್ಳೆಯದು, ಹೊಟ್ಟೆಯಲ್ಲಿ ಒಂದು ವೇಳೆ ಕೂದಲಿದ್ರೆ ಸಹ ಹೋಗ್ತದೆ ಅಂತ. ಹೊಟ್ಟೆ ಅಷ್ಟು ಕ್ಲೀನ್ ಆಗ್ತದೆ ಅಂತ ಲೆಕ್ಕ. ಅದಕ್ಕೆ ಆಗಾಗ ಬಂಬೆ ತಿಂತಾ ಇರಬೇಕು. ಮತ್ತು ಇನ್ನೊಂದು ವಿಷಯ ನಮ್ಮಮ್ಮ ಏನು ಹೇಳಿದರು ಅಂತ ನಿಮಗೂ ಗೊತ್ತು. ಅದೇ, ಬಂಬೆ ತಿಂದರೆ ಬೊಂಬೆ ಹಾಗೆ ಆಗ್ತಾರೆ ಅಂತ. ಹಾಗೆ ಹೇಳಿ ನಾವು ಚಿಕ್ಕವರಿದ್ದಾಗ ನಮಗೆ ಬಂಬೆ ತಿನ್ನಿಸ್ತಿದ್ದದ್ದು. ಹಾಗಾಗಿ ಈಗ ಸಹ ಬಂಬೆ ಅಂದರೆ ಇಷ್ಟವೇ. ನೀವು ಯೋಚಿಸಿದ್ರಾ ಬಂಬೆ ಪಲ್ಯ ಅರಸಿನೆಲೆಯ ಗಟ್ಟಿ ಒಳಗೆ ಸೇರಿಕೊಳ್ಬಹುದು ಅಂತ? ಹಾಗೆ ಟ್ವಿಸ್ಟ್ ಕೊಟ್ಟರೆ ಮಕ್ಕಳು ತಿನ್ನಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಏನು ಹೇಳ್ತೀರಿ? ನಿಮ್ಮೂರಲ್ಲಿ ಅರಸಿನೆಲೆ ಸಿಗ್ತದಾ? ಸಿಗದಿದ್ದರೆ ಬಾಳೆ ಎಲೆ ಯೂಸ್ ಮಾಡ್ಬೋದು. ರೆಸಿಪಿ ಸೇವ್ ಆಯಿತಾ ಟ್ರೈ ಮಾಡಲಿಕ್ಕೆ?